ಹರಿಃ ಓಂ ಆಪಾದಮೌಳಿಪರ್ಯಂతం ಗುರುಣಾಮಾಕೃತಿಂ ಸ್ಮರೇತ್ ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧಂತಿ ಚ ಮನೋರಥಾಃ. ಶ್ರೀಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ. ಶ್ರೀಮದಾನಂದತೀರ್ಥಭಗವತ್ಪಾದಾಚಾರ್ಯಗುರುಭ್ಯೋ ನಮಃ. ಮನ್ಮನೋಭೀಷ್ಟವರದಂ ಸರ್ವಾಭೀಷ್ಟಫಲಪ್ರದಂ ಪುರಂದರಗುರುಂ ವಂದೇ ದಾಸಶ್ರೇಷ್ಠಂ ದಯಾನಿಧಿಂ. ವಿದ್ಯಾವಿನಯಸಂಪನ್ನಾನ್ ಶಾಂತಾದಿಗುಣಬೃಂಹಿತಾನ್ ಸತ್ಶಾಸ್ತ್ರಪ್ರವಚನಾಸಕ್ತಾನ್ ಎಲೆಮೆಲಾರ್ಯಾನ್ ಗುರೂನ್ ಭಜೆ. ಪೃಥ್ವೀಮಂಡಲಮಧ್ಯಸ್ಥಾಃ ಪೂರ್ಣಬೋಧಮತಾನುಗಾಃ ವೈಷ್ಣವಾಃ ವಿಷ್ಣುಹೃದಯಾಃ ತಾನ್ ನಮಸ್ತೆ ಗುರುರ್ಮಮ. ಹರಿಃ ಓಂ. ಶ್ರೀಶಾಃ ಪಾಹಿ. ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸ ರಚಿಸಿದ ಭವ್ಯ ಗ್ರಂಥ. ಶಾಸ್ತ್ರ ಪ್ರಮೇಯಗಳು 180 ಗದ್ಯಮಾಲೆಗಳು. ನಾವು 82ರಿಂದ 92ನೇ ಗದ್ಯವನ್ನು ನೋಡುತ್ತಿದ್ದೆವು. ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಪ್ರಹ್ಲಾದ ವರದ, ಗಜೇಂದ್ರ ವರದ, ಮುಚುಕುಂದ ವರದ, ಧ್ರುವ ವರದ, ವಿಭೀಷಣ ವರದ, ಪುಂಡರೀಕ ವರದ ಮತ್ತು ಪರಾಶರ ವರದ ಎಂಬ 10 ಜನ ವರದರು. 10 ಎಂಬುದು ಅನಂತ ಸಂಖ್ಯಾವಾಚಿ ಮತ್ತು ಇವರೆಲ್ಲರೂ ಜೀವರು. ಆದ್ದರಿಂದ ಜೀವ ಪ್ರಕರಣವನ್ನು ಪುರಂದರದಾಸರು ಇಲ್ಲಿ ತಿಳಿಸುತ್ತಿದ್ದಾರೆ. ಜೀವರ ಸಾಧಾರಣ ಲಕ್ಷಣ ಏನು? ಜೀವಗಣಾಃ ಹರೇರನುಚರಾಃ ನೀಚೋಚ್ಚ ಭಾವಂ ಗತಃ. ಜೀವರು ಅನಂತ ಸಂಖ್ಯೆಯಲ್ಲಿದ್ದಾರೆ. ಎಲ್ಲ ಜೀವರು ಭಗವಂತನ ಅಧೀನದಲ್ಲಿದ್ದಾರೆ. ಈ ಅಧೀನತೆ ಎಂಬುದು ತಾರತಮ್ಯದಿಂದ ಕೂಡಿದೆ. ಇದನ್ನು ನಾವು ತಿಳಿದುಕೊಂಡಾಗ ಹೇಗೆ ತಾರತಮ್ಯ ಉಂಟಾಯಿತು? ಜೀವರಲ್ಲಿ ಪರಸ್ಪರ ಭಿನ್ನತೆ ಇರುವುದರಿಂದ. ಜೀವರು ತಾವು ಯಾವುದರಿಂದ ಭಿನ್ನರಾಗಿದ್ದಾರೆ ಅಂದರೆ, ಜೀವರು ಜಡರಿಂದ ಭಿನ್ನರಾಗಿದ್ದಾರೆ, ಜೀವರು ಪರಮಾತ್ಮನಿಂದ ಭಿನ್ನರಾಗಿದ್ದಾರೆ. ಹೇಗೆ ಪರಮಾತ್ಮನಿಂದ ಭಿನ್ನರಾಗಿದ್ದಾರೆ ಅಂದರೆ, ಜೀವರು ದುಃಖಿಗಳು, ದುಃಖ ಸ್ಪರ್ಶವಿದೆ. ಯಾರಿಗೆ ದುಃಖ ಸ್ಪರ್ಶವೇ ಇಲ್ಲವೋ ಅವರು ಭಗವಂತ ಎಂದು ತಿಳಿಯಬೇಕು. ಯಾರಿಗೆ ದುಃಖದ ಅನುಭವವೇ ಆಗುವುದೇ ಇಲ್ಲವೋ ಅದನ್ನು ಜಡ ಎಂದು ಕರೆಯಬೇಕು. ಅದು ಕಾಮಿತ ಸರ್ವೇ ಜೀವ ಏವತು ದುಃಖಿನಃ ತೇಷಾಂ ದುಃಖ ಪ್ರಹರಣಾರ್ಥಂ ಶ್ರುತಿರೇಷಾ ಪ್ರವರ್ತತೆ ಎಂಬುದು ಶ್ರುತಿಯ ವಾಕ್ಯ. ದುಃಖಿಯಾದ ಜೀವರ ದುಃಖವನ್ನು ನಿವಾರಣೆ ಮಾಡಿರುವ ಸಲುವಾಗಿ ಸಕಲ ಶಾಸ್ತ್ರ ಪ್ರಮೇಯಗಳು ಹೊರಟಿದೆ. ಭಗವಂತನ ಆಜ್ಞಾ ಅಂದರೆ ಆಜ್ಞಾರೂಪವಾದದ್ದು ಯಾವುದು? ವೇದ ಮತ್ತು ಇತಿಹಾಸ ಪುರಾಣಗಳು. ಇದರ ಅನುಸಂಧಾನದಿಂದ ಜೀವನಿಗೆ ಹೇಗೆ ತಿಳಿಯಲು ಸಾಧ್ಯ? ಅಸ್ವತಂತ್ರನಾದ ಜೀವನಿಗೆ ಹೇಗೆ ತಿಳಿಯಲು ಸಾಧ್ಯ? ಅಂದರೆ ಜೀವನಲ್ಲಿ ಕರ್ತೃತ್ವವಿದೆ. ನನ್ನಲ್ಲಿ ಕರ್ತೃತ್ವವಿದೆ ಎಂಬುದು ವಿಶ್ವದ ಪಾರಿತೋಷಿಕ ಕೊಟ್ಟಂತೆ ಅತಿ ದೊಡ್ಡ ಮಹತ್ವದ ವಿಷಯವನ್ನು ನಾವು ತಿಳಿದುಕೊಂಡಂತೆ. ಕರ್ತೃತ್ವ ಇದ್ದ ಕೂಡಲೇ ಅದರ ಜೊತೆಯಲ್ಲೇ ನಾವು ತಿಳಿಯಬೇಕಾದದ್ದು, ಕರ್ತೃತ್ವವನ್ನು ಉಪಯೋಗಿಸಲು ನಮಗೇನು ಬೇಕು? ಪ್ರಯತ್ನ ಬೇಕು. ಆದ್ದರಿಂದ ಪ್ರಯತ್ನವೂ ಸಹ ಪ್ರತಿಯೊಬ್ಬ ಜೀವರಿಗೆ ಭಗವಂತ ಕೊಟ್ಟಿರುತ್ತಾನೆ. ಕರ್ತೃತ್ವ ಜೀವೋಪಿ ಕರ್ತಃ ಶಾಸ್ತ್ರಾರ್ಥವತ್ವಾತ್ ಎಂದು ವೇದವ್ಯಾಸರು ತಿಳಿಸಿದ್ದಾರೆ. ಜೀವರಿಗೆ ಕರ್ತೃತ್ವದ ಪ್ರಮೇಯವೇ, ಕರ್ತೃತ್ವದ ಅವಕಾಶವೇ ಇಲ್ಲದಿದ್ದರೆ ಭಗವಂತನು ತಿಳಿಯುವ ಶಾಸ್ತ್ರ ಮತ್ತು ವೇದ ಇದು ಅಬೋಧಕವಾಗುತ್ತದೆ. ಏಕೆ? ಭಗವಂತನಿಗೆ ವೇದದಿಂದ ಪುರಾಣದಿಂದ ಆಗಬೇಕಾದೇನೂ ಇಲ್ಲ. ಜಡಕ್ಕೆ ವೇದ ಮತ್ತು ಉಪನಿಷತ್ ಅರ್ಥವೇ ಆಗುವುದಿಲ್ಲ. ಇನ್ನು ಉಳಿದಿದ್ದು ಜೀವ ಮಾತ್ರ. ಜೀವನೂ ಅದನ್ನು ಉಪಯೋಗಿಸಿಕೊಳ್ಳಲಿಲ್ಲ ಅಂದರೆ ಎಲ್ಲ ವೇದ ಪುರಾಣ ಇತಿಹಾಸಗಳು ನಿರರ್ಥಕವಾಗುತ್ತದೆ.
ಆ ಕಾರಣದಿಂದ ಜೀವರಿಗೆ ಕರ್ತೃತ್ವ ಇರಲೇಬೇಕು. ಅದನ್ನು ಪ್ರಯೋಗ ಮಾಡಿಕೊಳ್ಳಲು ಪ್ರಯತ್ನತ್ವ ಬೇಕು. ಆದ್ದರಿಂದ ಜೀವರಿಗೆ ಪ್ರಯತ್ನವಿದೆ. ಜೀವರ ಯಾವ ಕರ್ತೃತ್ವ ಮತ್ತು ಪ್ರಯತ್ನದಿಂದ ಏನು ಮಾಡಬೇಕು ಎಂಬುದನ್ನು, ಕರ್ಮವನ್ನು ಮಾಡಬೇಕು ಎಂಬುದನ್ನು ಮುಂದಿನ ರೀತಿಯಲ್ಲಿ ನಾವು ತಿಳಿಯಬೇಕು. ಏಕೆ ಕರ್ಮವನ್ನು ಮಾಡಬೇಕು? ಭಗವಂತ ಹೇಳಿದ್ದಾನೆ, ಯಾವ ಜೀವರು ಒಂದು ಕ್ಷಣವೂ ಯಾವುದೇ ಕರ್ಮ ಇಲ್ಲದೆ ಇರಲಾರರು. ನ ಕಶ್ಚಿತ್ ಕ್ಷಣಮಪಿ ತಿಷ್ಠನ್ ಜಾತ ಅಕರ್ಮಕೃತ. ಹಾಗಾದರೆ ಕರ್ಮ ಮಾಡಬೇಕಾದರೆ ಪ್ರಯತ್ನ ಬೇಕು, ಪ್ರಯತ್ನ ಬೇಕಾದರೆ ಕರ್ತೃತ್ವ ಬೇಕು. ಇದು ಜೀವರ ವಿಶಿಷ್ಟ ಲಕ್ಷಣಗಳು. ಜೀವರು ಅಂತ ಹೇಳಿದರೆ ಇದೊಂದು ಪ್ಯಾಕೇಜ್ ಅಂತ ನಾವು ತಿಳಿಯಬೇಕು. ಅದರಲ್ಲಿ ನಾವು ತಿಳಿಯಬಹುದಾದ 3 ಅಂಶಗಳು ಯಾವುದು? ಕರ್ತೃತ್ವ, ಪ್ರಯತ್ನ ಮತ್ತು ಕರ್ಮ. ಇದನ್ನು ವಿಶೇಷಾಕಾರವಾಗಿ ತಿಳಿಸಲು ಪುರಂದರದ 10 ಜನರನ್ನು ಇಲ್ಲಿ ಉದಾಹರಿಸಿದ್ದಾರೆ. ಇದನ್ನು ಭಗವಂತ ಶ್ರೀಕೃಷ್ಣ ಪರಮಾತ್ಮ ಭಗವದ್ಗೀತೆಯ 3ನೇ ಅಧ್ಯಾಯದ 17ನೇ ಶ್ಲೋಕದಲ್ಲಿ ವಿಸ್ತಾರವಾಗಿ ತಿಳಿಸ್ತಾ ಇದ್ದಾನೆ. ಯಾವ ಕರ್ಮ ಯಾರಿಗೆ ವಿಧಿ, ಯಾವ ಕರ್ಮ ಯಾರಿಗೆ ನಿಷೇಧ. ಹಿಂದೆ ಹೇಳಿದಂತೆ ಎಲ್ಲ ಕರ್ಮವೂ ನಿತ್ಯ ಕರ್ಮವಾದರೂ ಸಹ ಯಾರು ಅಸಂಪ್ರಜ್ಞಾ ಸಮಾಧಿಯಲ್ಲಿರುತ್ತಾರೋ ಅವರಿಗೆ ನಿತ್ಯ ಕರ್ಮವೂ ಮಾಡವು ಅವಶ್ಯಕತೆ ಇಲ್ಲ. ಯಾತಕ್ಕಾಗಿ ಹೀಗೆ ಅತ್ಯಂತ ನಿತ್ಯವಾದ ಮಾಡಲೇಬೇಕಾದ ಕರ್ಮವನ್ನು ಮಾಡದೇ ಇದ್ದರೂ ಪರವಾಗಿಲ್ಲ ಅಂತ ಹೇಗೆ ಹೇಳುತ್ತೀರಾ ಅಂದರೆ, ಕರ್ಮವನ್ನು ಮಾಡಲು ಜ್ಞಾನ ಇರಬೇಕು. ಜ್ಞಾನ ಇರಬೇಕಾದರೆ ಹೇಗೆ ಇರಬೇಕು? ಯಾವಾಗ ಯಾವ ಜೀವ ಅಸಂಪ್ರಜ್ಞಾ ಸಮಾಧಿಯಲ್ಲಿರುತ್ತಾನೋ ಅವರಿಗೆ ಯಾವ ಕರ್ಮದ ಅವಶ್ಯಕತೆ ಇರುವುದಿಲ್ಲ. ಹಾಗಾದರೆ ನಿತ್ಯ ಕರ್ಮವಾದರೂ ಅಸಂಪ್ರಜ್ಞಾ ಸಮಾಧಿಯಲ್ಲಿರ್ತಕ್ಕಂತಹ ಜೀವರಿಗೆ ಇಲ್ಲ ಅಂದ ಮೇಲೆ ಆ ಕರ್ಮ ನಿತ್ಯ ಹೇಗಾಯಿತು ಅಂತ ಪ್ರಶ್ನೆ ಬಂದರೆ ಅದನ್ನು ಸರಿಯಾಗಿ ತಿಳ್ಕೊಳ್ಳಬೇಕು. ಆದ್ದರಿಂದ ಶ್ರೀಮದಾನಂದ ತೀರ್ಥರು ಪ್ರತಿಯೊಂದು ಪ್ರಶ್ನೆಗೆ ಉತ್ತರ ರೂಪವಾಗಿ ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಅದನ್ನು ಇವತ್ತು ವಿಶೇಷವಾಗಿ ಸ್ಮರಣೆ ಮಾಡೋಣ. ಯಸ್ತು ಆತ್ಮರಿತರೇವ ಸ್ಯಾತ್ ಆತ್ಮತೃಪ್ತಸ್ಯ ಮಾನವಃ ಆತ್ಮನ್ನೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಯಸ್ತು ಯಾವ ಅಪರೋಕ್ಷ ಜ್ಞಾನಿ ಅಸಂಪ್ರಜ್ಞಾತ ಸಮಾಧಿಯಲ್ಲಿ ಪರಮಾತ್ಮನ ದರ್ಶನದ ಸುಖವನ್ನು ಅನುಭವಿಸುತ್ತಿರುವವನೋ ಅಂತಹವನು ಸಂಧ್ಯಾವಂದನೆಯಂತಹ ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಬೇಕಾದುದಿಲ್ಲ ಎಂಬುದು ಇದರ ಸಾಧಾರಣವಾದ ಅರ್ಥ. ಯಸ್ಸು ಆತ್ಮರತಿರೇವ ಸ್ಯಾತ್ ಆತ್ಮತೃಪ್ತಸ್ಯ ಮಾನವಾಃ ಆತ್ಮನ್ನೇವ ಚ ಸಂತುಷ್ಟಃ ತಸ್ಯ ಕಾರ್ಯಂ ನ ವಿದ್ಯತೆ. ಇಲ್ಲಿ ಪ್ರತಿಯೊಬ್ಬರಿಗೂ ಪ್ರಶ್ನೆ ಹುಟ್ಟುಕೊಳ್ಳುತ್ತದೆ. ನಿತ್ಯ ಕರ್ಮ ಅಂತ ಹೇಳಿ ನಿತ್ಯ ಕರ್ಮ ಮಾಡಲೇಬಾರದು, ನಿತ್ಯ ಕರ್ಮದ ಅವಶ್ಯಕತೆಯೂ ಇಲ್ಲ ಎಂದು ಹೇಳಿದರೆ ಏನು ಇದರ ಅರ್ಥ? ಯಾಕೆ ಒಪ್ಪಬೇಕು ಎಂಬುದನ್ನು ಚಿಂತನೆ ಮಾಡಿದರೆ ಶ್ರೀಮದಾನಂದ ತೀರ್ಥರು ಇದಕ್ಕೆ ಉತ್ತರ ರೂಪವಾಗಿ ಭಾಷ್ಯವನ್ನು ಬರೆಯುತ್ತಿದ್ದಾರೆ. ತರ್ಹಿ ಅತೀವ ಮನಸ್ಸಮಾಧಾನಮಪಿ ನ ಕಾರ್ಯಂ ಇತ್ಯತಾ ಅಯಾ ಯಸ್ಸು ಇತಿ. ಎಲ್ಲ ಕರ್ಮಗಳನ್ನು ಮನುಷ್ಯರು ಯಾಕೆ ಮಾಡುತ್ತಾರೆ? ಮನಸ್ಸಮಾಧಾನಕ್ಕೋಸ್ಕರ ಮಾಡುತ್ತಾರೆ. ಯಾರಿಗೆ ಮನಸ್ಸಮಾಧಾನವಿರುತ್ತೋ ಅವರಿಗೆ ಇನ್ನು ಮತ್ತೊಂದು ಕಾರ್ಯವನ್ನು ಮಾಡುವ ಅವಶ್ಯಕತೆ ಆದರೆ ಎಲ್ಲಿ ಬರುತ್ತದೆ? ಮನಸ್ಸಮಾಧಾನ ಸ್ಥಿತಿಯನ್ನು ಅನುಭವಿಸುವುದೇ ಕರ್ಮವಾಗತ್ತೆ ಹೊರತು ಮತ್ತೊಂದು ಕರ್ಮ ಎಂಬುದು ಹುಟ್ಟುವುದಿಲ್ಲ. ಇದು ಸಾಧಾರಣವಾಗಿ ಎಲ್ಲರೂ ತಿಳಿದುಕೊಳ್ಳತಕ್ಕಂಥ ವಿಷಯವಾಗಿದೆ. ಉದಾಹರಣೆಗೆ, ಹಸಿದವ ಊಟ ಮಾಡುತ್ತಾನೆ. ಹೊಟ್ಟೆ ತುಂಬ ಊಟ ಮಾಡಿದವನಿಗೆ ಮತ್ತೆ ಊಟ ಮಾಡು ಎಂಬತಕ್ಕಂಥ ಕರ್ಮ ವಿಧಿಸಲು ಸಾಧ್ಯವೇನು?
ಅವನಿಗೆ ಒಂದು ತೊಟ್ಟು ನೀರು ಸಹ ಬೇಡ, ಒಂದು ಅಗಳು ಅನ್ನವೂ ಬೇಡ ಎಂಬಂತೆ ಅವನು ಹೇಳುತ್ತಾನೆ. ಏಕೆ? ಅವನು ತೃಪ್ತನಾಗಿದ್ದಾನೆ. ತೃಪ್ತನಾದ ಜೀವ ಹೇಗೆ ಮತ್ತೆ ಭೋಜನಾದಿ ಕರ್ಮಗಳಿಗೆ ಅಧಿಕಾರಿಗಳಾಗುವುದಿಲ್ಲವೋ, ಭೋಜನಾದಿ ಕರ್ಮಗಳು ನಿತ್ಯ ಕರ್ಮವಾಗಿದ್ದರೂ ತೃಪ್ತನಾದವನಿಗೆ ಹೇಗೆ ಅದು ಅನ್ವಯಿಸುವುದಿಲ್ಲವೋ, ಹಾಗೆ ನಿತ್ಯ ನೈಮಿತ್ತಿಕ ಕರ್ಮಗಳು ಸಹ ಯಾರ ಆತ್ಮರಿತರೇವ ಸ್ಯಾತ್, ಭಗವಂತನಲ್ಲೇ ರತಿಯನ್ನು ಉಳ್ಳವರೆಗೆ ಅನ್ಯಥಾ ಬೇರೆ ಕರ್ಮವನ್ನು ಮಾಡುವ ಅವಶ್ಯಕತೆ ಇಲ್ಲ ಎಂದಿದರರ್ಥ. ಇಲ್ಲಿ ರತಿ ಅಂದರೆ ಏನು ಎಂಬುದನ್ನು ಶ್ರೀಮದಾನಂದ ನಮಗೆ ಬಿಡಿಸಿ ತೋರಿಸ್ತಾ ಇದ್ದಾರೆ. ರಮಣಂ ಪರದರ್ಶನಾದಿ ನಿಮಿತ್ತಂ ಸುಖಂ. ರಮಣ ಎಂಬ ಶಬ್ದ ಇದೆ. ಇದರ ಅರ್ಥವೇನು? ಪರದರ್ಶನಾದಿ ನಿಮಿತ್ತಂ ಸುಖಂ, ಇದಕ್ಕೆ ರಮಣ ಎಂದು ಹೆಸರು. ತೃಪ್ತಿ ಅಂದರೆ ಏನು? ತೃಪ್ತಿ ಅನ್ಯತ್ರ ಅಲಂಬುದ್ಧಿ, ತನಗೆ ಏನೂ ಬೇಡ ಎಂಬುದಕ್ಕೆ ತೃಪ್ತಿ ಎಂದು ಹೆಸರು. ಏನು ಎಂಬುದರಲ್ಲಿ ಏನೇನು ಸೇರಿದೆ ಅಂದರೆ ಆತ್ಮರತಿ ಸೇರಿದೆ, ಅದು ಬಿಟ್ಟು ಬೇರೆ ಯಾವುದೂ ಸೇರಿಲ್ಲ. ತೃಪ್ತಿ ಅನ್ಯತ್ರ ಅಲಂಬುದ್ಧಿ. ಅನ್ಯತ್ರ ಅಂದರೆ ತನ್ನಲ್ಲಿ ಬುದ್ಧಿ ಇದೆ. ಯಾವ ಬುದ್ಧಿ ಇದೆ? ಪೂರ್ಣ ತೃಪ್ತಿ ಇದೆ. ಬೇರೆಯಲ್ಲಿ ಅನ್ಯತ್ರ ಅಲಂಬುದ್ಧಿ, ಬೇಡ ಎಂಬತಕ್ಕಂಥದ್ದಿದೆ. ಇದನ್ನು ತೃಪ್ತಿ ಎಂದು ಹೆಸರು. ಸಂತೋಷ ತಜ್ಜನಕಂ ಸುಖಂ, ಇದರಿಂದ ಹುಟ್ಟಿದ್ದು ಯಾವುದು? ಸಂತೋಷ, ಅದನ್ನು ಸುಖ ಎಂದು ಹೆಸರು. ಆದ್ದರಿಂದ ಸುಖದ ಪರಿಚಯ ಅಂದರೆ ಏನು? ಸುಖ ಎಂಬುದು ಸಂತೋಷದಿಂದ ಹುಟ್ಟಿದಂಥ ಪದಾರ್ಥ. ಸಂತೋಷಂ ತೃಪ್ತಿ ಕಾರಣಂ ಈಚ ಅಭಿಧಾನಾತ್, ಈ ಕೋಶದಲ್ಲೂ ಸಹ ಹೇಳಲ್ಪಟ್ಟಿದೆ. ಪರಮಾತ್ಮ ದರ್ಶನಾದಿ ನಿಮಿತ್ತಂ ಸುಖಂ ಪ್ರಾಪ್ತಃ ಅನ್ಯತ್ರ ಸರ್ವಾತ್ಮನ ಅಲಂಬುದ್ಧಿಂ ಚ ಮಹಚ್ಚಾತ ಸುಖಂ ತೇನೇವ ಅನ್ಯತ್ರ ಅಲಂಬುದ್ಧಿ ಇತಿ ದರ್ಶಯತಿ ಆತ್ಮನ್ನೇವ ಚ ಸಂತುಷ್ಟಃ ಇತಿ ತಸ್ಯೈವ ಸನ್ ಸಂತುಷ್ಟಃ ಇತ್ಯರ್ಥಃ. ನ ಅನ್ಯಾತ್ ಕಿಮಪಿ ಸಂತೋಷಕಾರಣಂ ಏಚ ಅವಧಾರಣಂ ಆತ್ಮನ ತೃಪ್ತಿ ನಹಿ ಆತ್ಮಾನಿ ಅಲಂಬುದ್ಧಿ ಯುಕ್ತಾಃ ತದ್ವಾಚಿತ್ವಂ ಚ ವಯಂ ತು ನ ವಿತೃಪ್ಯಾಮಃ ಉತ್ತಮ ಶ್ಲೋಕ ವಿಕ್ರಮೈಃ ಇತಿ ಪ್ರಯೋಗಾತ್ ಸಿದ್ಧಂ ಅಜ್ಜಹಾರಸ್ಯ ಗತಿ ವಿಗತಿ. ಅಸಂಪ್ರಜ್ಞಾ ಸಮಾಧಿಯಲ್ಲಿ ಬಾಹ್ಯ ಜಗತ್ತಿನ ಪರಿಜ್ಞಾನವೇ ಇಲ್ಲದಿರುವುದರಿಂದ ಕರ್ಮವನ್ನು ಮಾಡುವುದು ಸಾಧ್ಯವಾಗುವುದಿಲ್ಲ. ಆದ್ದರಿಂದ ಯಾವ ಕರ್ಮದ ಅವಶ್ಯಕತೆಯು ಅಲ್ಲಿ ಬೋಧಿತವಾಗುವುದಿಲ್ಲ ಎಂದರ್ಥ. ಈ ಶ್ಲೋಕದಲ್ಲಿ ರತಿ ಎಂಬ ಶಬ್ದಕ್ಕೆ ಒಂದು ವಸ್ತುವಿನ ದರ್ಶನದಿಂದ ಆಗುವ ಸುಖ ಎಂದು ತಿಳಿಯಬೇಕು. ತೃಪ್ತಿ ಹೇತುವಾದ ಸುಖವೇ ಸಂತೋಷ. ತೃಪ್ತಿಗೆ ಹೇತುವಿನ ಕಾರಣ, ತನ್ನ ತೃಪ್ತಿಗೆ ಕಾರಣವಾದದ್ದು ಸುಖ ಯಾವುದಿದೆ ಅದಕ್ಕೆ ಸಂತೋಷ ಎಂದು ಹೆಸರು. ಇದು ಒಂದು ಕೋಶದಲ್ಲಿ ತಿಳಿಸಲ್ಪಟ್ಟಿದೆ. ಆತ್ಮರತಿ ಅಂದರೆ ಭಗವದ್ದರ್ಶನಾದಿ ಪ್ರಯುಕ್ತ ಸುಖ ಪಡೆಯುವುದವನು ಆತ್ಮತೃಪ್ತ. ಉಳಿದ ವಸ್ತುಗಳಲ್ಲಿ ಸಾಕು ಎಂಬ ಸರ್ವಾತ್ಮನ ಭಾವವುಳ್ಳವನು ಎಂದರ್ಥ. ಪರಮಾತ್ಮನ ದರ್ಶನದಿಂದ ಆಗುವ ಸುಖ ಪರಮಸುಖ. ಅಂತಹ ಪರಮಸುಖನಿಗೆ ಉಳಿದ ವಸ್ತುಗಳಲ್ಲಿ ಅಲಂಬುದ್ಧಿ ಉಂಟಾಗುತ್ತದೆ. ಇದನ್ನು ಏನಂತ ಕರೀತಾರೆ ಶಾಸ್ತ್ರದಲ್ಲಿ? ಆತ್ಮನ್ನೇವ ಸಂತುಷ್ಟ. ಆತ್ಮನ್ನೇವ ಸಂತುಷ್ಟ ಅಂದರೆ ಏನರ್ಥ? ನಾವು ಒಬ್ಬ ದೊಡ್ಡ ವ್ಯಕ್ತಿಯನ್ನು ಕಾಣಲು ಹೊರಟಿರ್ತೇವೆ. ಆತನನ್ನು ನಾವು ಕಂಡ ಕೂಡಲೇ ಏನು ಕಾರ್ಯವಿರುತ್ತದೆ? ಭಗವಂತನು ಕಾಣುವುದೇ ಹೇಗೂ ಅವನ ದರ್ಶನ ಅಭಿಲಾಷೆಯಿಂದ ಹೊರಟವರಿಗೆ ದರ್ಶನ ಆಕಾಂಕ್ಷೆಯಿಂದ ದರ್ಶನ ಭಾಗವೇ ನಮಗೆ ಸುಖವ. ಆ ಕಾಲದಲ್ಲಿ ನಾವು ಏನನ್ನೂ ಚಿಂತಿಸುವುದಿಲ್ಲ. ಆ ಮಹಾನ್ ವ್ಯಕ್ತಿಯನ್ನು ನೋಡುತ್ತಾ ನಿಂತು ಬಿಡುತ್ತೇವೆ.
ಇದು ಭಗವದ್ಭಕ್ತರಿಗೆ ಭಗವಂತನನ್ನು ಕಂಡಾಗ ಆಗುವ ಅನುಭವ. ಇದನ್ನು ಏನಂತ ಕರೆಯುತ್ತಾರೆ? ಆತ್ಮನ್ನೇವ ಸಂತುಷ್ಟ. ಇಂಥವರಿಗೆ ಯಾವ ವಿಧಿ ನಿಷೇಧಾತ್ಮಕವಾದ ಕರ್ಮಗಳು ಇರುವುದಿಲ್ಲ ಎಂದರ್ಥ. ಆತ್ಮತೃಪ್ತ ಎಂಬಲ್ಲಿ ಆತ್ಮನಿಂದ ತೃಪ್ತ ಎಂಬ ಅರ್ಥದಲ್ಲಿ ಸಮಾಸ. ಅಂದರೆ ಜ್ಞಾನಿಯು ತೃಪ್ತಿಗೆ ಕೇವಲ ಆತ್ಮರತ್ಯ ರೂಪವಾದ ಸುಖ ಕಾರಣವಲ್ಲ, ಪರಮಾತ್ಮನೂ ಕಾರಣ ಎಂದರ್ಥ. ಶ್ರೀಹರಿಯ ಪರಾಕ್ರಮ ಮಹಿಮೆಗಳನ್ನು ಕೇಳುವ ಕಾರಣದಿಂದ ಇತರ ಪದಾರ್ಥಗಳಲ್ಲಿ ಸಂತೋಷವನ್ನು ಕಾಣುವುದಿಲ್ಲ. ಆತ್ಮತಿರೇವ ಇತ್ಯವಧಾರಣಾತ್ ಅಸಂಪ್ರಜ್ಞಾ ಸಮಾಧಿಶ್ಚೈವ ಕಾರ್ಯಂ ನ ವಿದ್ಯತೆ. ಸ್ಥಿತಪ್ರಜ್ಞಸ್ಯಾಪಿ ಕಾರ್ಯೋ ದೇಹಾದಿ ದೃಶ್ಯತೆ ಯದಾ ಸ್ವಧರ್ಮೋ ಮಮ ತುಷ್ಠರ್ಥಃ ಸಾ ಹಿ ಸರ್ವೈಃ ಅಪೇಕ್ಷಿತಾ ಇತಿ ವಚನಾಚ್ಛ ಪಂಚರಾತ್ರೇ. ಸಮಾಧಿಯಲ್ಲಿ ಇಲ್ಲದ ಜ್ಞಾನಿಗಳು ಆಯಾ ಕಾಲಕ್ಕೆ ತಕ್ಕಂತೆ ಕರ್ಮಗಳನ್ನು ಅಪರೋಕ್ಷ ಜ್ಞಾನಿಯೂ ಮಾಡಲೇಬೇಕು ಎಂದು ಪಂಚರಾತ್ರಾಗಮದಲ್ಲಿ ಇದನ್ನು ಹೇಳುತ್ತಿದೆ. ಇದರ ಅರ್ಥವೇನು? ತಪಸ್ವಿಗಳು, ಜ್ಞಾನಿಗಳು ಕಾಡಿನಲ್ಲಿ ಕೂಡ ತಪಸ್ಸು ಮಾಡುತ್ತಿದ್ದರೂ ಸಹ ತಪಸ್ಸು ಮಾಡುವ ವೇಳೆಯಲ್ಲಿ ತಮಗೆ ಪಿಪಾಸೆಗಳು, ಬಾಯಾರಿಕೆ, ಹಸಿವು ಉಂಟಾದಾಗ ಏನು ಮಾಡಬೇಕು? ಜಲವನ್ನು ಕುಡಿಯಬೇಕು, ಆಹಾರವನ್ನು ತಿನ್ನಬೇಕು. ಯಾವ ಸ್ಥಿತಿಯಲ್ಲಿ ತನ್ನ ದೇಹದಲ್ಲಿ ಜಲಪಿಪಾಸವಾಗಲಿ ಹಸಿವೆ ಪಿಪಾಸೆಗಳು ಬಾಧಿಸುವುದೇ ಇಲ್ಲವೋ ಅಂತಹವನು ನೀರನ್ನು ಕುಡಿಯುವುದಿಲ್ಲ, ಅನ್ನವನ್ನು ತಿನ್ನುವುದಿಲ್ಲ. ಆದ್ದರಿಂದ ಅದಕ್ಕೆ ಪ್ರಯತ್ನವನ್ನು ಮಾಡುವುದಿಲ್ಲ. ಏಕೆ? ಅದರ ಅವಶ್ಯಕತೆ ಅವನಿಗೆ ಬರುವುದೇ ಇಲ್ಲ. ಹೇಗೆ ಬರುವುದಿಲ್ಲ? ಒಳಗಡೆ ಇರುವ ಭಗವಂತನನ್ನೇ ಅವನು ಆರಾಧಿಸುತ್ತಿರುವುದರಿಂದ ಅವನ ದರ್ಶನದಿಂದಲೇ ಅವನಿಗೆ ಎಲ್ಲ ತಾಪತ್ರೆಗಳು ನಿರ್ಮೂಲವಾಗಿ ಎಲ್ಲ ಸುಖದಲ್ಲೇ ಇರುತ್ತದೆ. ಅಂದರೆ ನಿಜವಾದ ಸುಖ ಬಾಹ್ಯ ಪದಾರ್ಥದಿಂದ ಅಲ್ಲ, ಎಲ್ಲ ಸುಖ ಇರುವುದು ಆತ್ಮನಲ್ಲಿ ಮಾತ್ರ, ಅಂದರೆ ಜೀವನ ಸ್ವರೂಪದಲ್ಲಿ. ಭಗವಂತ ಸದಾಕಾಲ ತೃಪ್ತಿಯಿಂದ ಇರುತ್ತಾನೆ. ಅಂದರೆ ಭಗವಂತ ಸದಾಕಾಲ ಪೂರ್ಣ ಸುಖಿ, ಸರ್ವದೋಷದಿಂದ ವಿದೂರನಾಗಿದ್ದಾನೆ. ಅವನ ದರ್ಶನ ಮಾತ್ರದಿಂದಲೂ ಅಪರೋಕ್ಷ ಜ್ಞಾನಿ ಸುಖವನ್ನು ಹೊಂದುತ್ತಾನೆ ಎಂದರ್ಥ. ನಾವು ಎಲ್ಲಿಯ ತನಕ ನಮ್ಮ ಸುಖ ಹೊರಗಿನ ಪದಾರ್ಥದಲ್ಲಿದೆ ಎಂದು ಭಾವಿಸಿದ್ದೇವೆಯೋ ಅಲ್ಲಿಯ ತನಕೂ ನಮಗೆ ಕರ್ಮ ಎಂಬುದು ಬಾಧಿಸುತ್ತದೆ. ಆತ್ಮರತಿ ನಮ್ಮಲ್ಲೇ ಇರತಕ್ಕಂಥ ಸುಖವನ್ನು ಯಾವಾಗ ನಾವು ಅನುಭವಿಸುತ್ತೇವೆಯೋ ಅಂದರೆ ಅದು ಮೋಕ್ಷಕಾಲ. ಆಗ ಇಂತಹ ಕರ್ಮ ಮಾಡಬೇಕು ಎಂಬ ವಿಧಿಬದ್ಧವಿರುವುದಿಲ್ಲ. ಆದರೆ ಮುಕ್ತರು ಕರ್ಮವನ್ನೇ ಮಾಡುವುದಿಲ್ಲವೋ ಅಂದರೆ ಅವರು ಸಹಜವಾಗಿ ಸ್ವಾಭಾವಿಕವಾಗಿ ಮಾಡುತ್ತಾರೆ. ಅವರಿಗೆ ವಿಧಿ ನಿಷೇಧ ಬಂಧಿತವಾಗಿರಲಿಲ್ಲ, ಬಂಧಕವಲ್ಲ, ಸಹಜವಾಗಿ ಮಾಡುತ್ತಾರೆ ಅಂತ ತಿಳಿಯಬೇಕು. ಅನ್ಯದರತಿ ಈಶ ಸರ್ವಸ್ಯ ಭವತಿ ನ ಚ ತತ್ರ ಅಲಂ ಬುದ್ಧಿಃ ಮಾತ್ರ ಉಕ್ತಂ ಆತ್ಮತೃಪ್ತಃ ಇತಿ ಪೃಥಕ್ ಅಭಿಧಾನಾತ್. ಕರ್ತೃಶಬ್ದಃ ಕಾಲಾವಚ್ಛೇದಮಪಿ ಚ ಅಯಂ ಪ್ರಸಿದ್ಧಃ. ಯೋ ಭುಂಕ್ತೆ ಸತು ನ ಬ್ರೂಯಾದಿತ್ಯಾದೌ ಅತೋ ಅಸಂಪ್ರಜ್ಞಾ ಸಮಾಧೋ ಏವ ಏತತ್. ಮಾನವ ಇತಿ ಜ್ಞಾನಿನಾ ಏವ ಅಸಂಪ್ರಜ್ಞಾ ಸಮಾಧಿರ್ಭವತಿ ಇತಿ ದರ್ಶಯತಿ. ಮನು ಅವಬೋಧನೆ ಇತಿ ಧಾತೋಃ ಪರಮಾತ್ಮ ಇತಿಶ್ಚ ಅತ್ರ ವಿವಕ್ಷಿತಾ ವಿಷ್ಣೋವೇವ ರತಿಃ ಯಸ್ಯಾಃ ಕ್ರಿಯಾ ತಸ್ಸೇವ ನಾಸ್ತಿ ಇತಿ ವಚನಾತ್. ಸ್ಥಿತಪ್ರಜ್ಞ ತನಗೆ ದೇಹ ಇಂದ್ರಿಯಗಳಲ್ಲಿ ಅಭಿಮಾನವಿರುವಾಗ, ಅಂದರೆ ಅಸಂಪ್ರಜ್ಞಾ ಸಮಾಧಿಯಲ್ಲಿಲ್ಲದಿರುವಾಗ ತನಗೆ ನನ್ನ ಪ್ರೀತಿಗಾಗಿ ಸೋಚಿತ ಕರ್ಮವನ್ನು ಮಾಡಲೇಬೇಕು. ನನ್ನ ಪ್ರೀತಿಯನ್ನು ಎಲ್ಲರೂ ಅಪೇಕ್ಷಿಸುವರೇ, ಆದ್ದರಿಂದ ಕರ್ಮವನ್ನು ಮಾಡಬೇಕು ಎಂಬುದು ಭಗವಂತ ವಚನವಿದೆ.
ಊಟ ಮಾಡುತ್ತಿರುವನು ಮಾತನಾಡಬಾರದು ಇತ್ಯಾದಿ ವಾಕ್ಯಗಳಲ್ಲಿ ಊಟ ಮಾಡುವ ಕಾಲದಲ್ಲಿ ಎಂದು ಕಾಲವಾಚಕ ಶಬ್ದವಿಲ್ಲದಿದ್ದರೂ ಕರ್ತುವಾಚಕ ಶಬ್ದವೇ ಕಾಲ ಸಂಬಂಧವನ್ನೂ ಸೂಚಿಸುವುದು ಪ್ರಸಿದ್ಧವಾಗಿದೆ. ಆದ್ದರಿಂದ ಅಸಂಪ್ರಜ್ಞಾ ಸಮಾಧಿಯಲ್ಲಿರುವ ಕಾಲದಲ್ಲಿ ಮಾತ್ರ ಜ್ಞಾನಿಗೆ ಕರ್ಮಾಚರಣೆ ಬೇಕಾಗಿರುವುದಿಲ್ಲ. ಮನು ಎಂಬ ಧಾತುವಿನಿಂದ ಮಾನವ ಎಂಬ ಶಬ್ದ ಬ್ರಹ್ಮ ಪರೋಕ್ಷ ಜ್ಞಾನಿಗೆ ಮಾತ್ರ ಅಸಂಪ್ರಜ್ಞಾತ ಸಮಾಧಿ ಎಂದು ತಿಳಿಸುತ್ತದೆ. ವಿಷ್ಣುವಿನಲ್ಲಿ ರತನಾದವನಿಗೆ ಕರ್ತವ್ಯವಿಲ್ಲ ಎಂಬ ವಾಕ್ಯವು ಇದನ್ನೇ ತಿಳಿಸುತ್ತದೆ. ವಿಷಯ ಸುಖಗಳಲ್ಲಿ ಸಾಕು ಎನ್ನುವ ಭಾವ ಅಲಂಭಾವ ಇದ್ದವನು ಕರ್ತವ್ಯವನ್ನು ಮಾಡಬೇಕಾಗಿಲ್ಲ. ಈ ಭಾವ ಸಮಾಧಿ ಸ್ಥಿತಿಯಲ್ಲಿ ಜ್ಞಾನಿಗೆ ಇರುತ್ತದೆ. ಹೀಗೆ ಆ ಕಾಲದಲ್ಲಿ ಆ ಸ್ಥಿತಿಯಲ್ಲಿ ಕಾರ್ಯವನ್ನು ನಿಷೇಧ ಮಾಡುವುದೇ ಹೊರತು ಸರ್ವದಾ ಜ್ಞಾನಿಗೆ ಕಾರ್ಯದ ಅವಶ್ಯಕತೆ ಇಲ್ಲ ಎಂದಲ್ಲ. ಯಾವುದು ವಿಧಿಯಾಗಿದ್ದರೂ ಸಹ ಅಸಂಪ್ರಜ್ಞಾ ಸಮಾಧಿಯಲ್ಲಿರತಕ್ಕಂಥವನಿಗೆ ಯಾವ ಕರ್ಮವೂ ಇಲ್ಲ ಕಾರ್ಯವೂ ಇಲ್ಲ ಎಂದು ನಿಷೇಧ ಮಾಡಿದ್ದಾರೆ ಎಂದರೆ ಅವನು ಅಲಂಬುದ್ಧಿಯಲ್ಲಿದ್ದಾನೆ. ಅವನು ಆತ್ಮನ್ನೇವ ಸಂತುಷ್ಟನಾಗಿದ್ದಾನೆ. ಆ ಕಾರಣದಿಂದ ಅದೇ ಉತ್ತಮ ಕಾರ್ಯವಾದ್ದರಿಂದ ಎಲ್ಲ ಕಾರ್ಯವೂ ಸುಖಕ್ಕೆ ಸಾಧನವಾದುದು. ಸುಖದಲ್ಲೇ ಮುಳುಗಿದ್ದಾಗ ಬೇರೆ ಕಾರ್ಯ ಎಂಬತಕ್ಕಂಥದ್ದು ಅವಶ್ಯಕತೆ ಇರುವುದಿಲ್ಲ ಎಂದು ಅರ್ಥ. ತೃಪ್ತಿ ಸಂತೋಷ ಶಬ್ದಯೋ ಪರ್ಯಾಯತ್ವೇ ಪರಮಾತ್ಮನ ತೃಪ್ತಿ ಪರಮಾತ್ಮನಿ ತೃಪ್ತ ಇತಿ ವಿಶೇಷಃ. ವಿಷ್ಣು ಪ್ರಸಾದಾತ್ ರತಿಮಾನ್ ತೃಪ್ತಃ ವಿಷ್ಣು ಪ್ರಸಾದತಃ. ವಿಷ್ಣುದೇವ ಅತಿತೃಪ್ತಶ್ಚ ಮುಕ್ತೌ ವಿದ್ಯಗೋಚರಃ ಇತ್ಯಾಜ್ಞೇಃ. ರತಿಃ ಆನಂದ ಉದ್ದಿಷ್ಟಃ ತೃಪ್ತಿಶ್ಚ ಕೃತಕೃತ್ಯತಾ ಪ್ರೀತಿಸ್ತು ದ್ವಿಧಾ ಸ್ನೇಹ ಕರ್ಮಜೋ ಏವ ನಿಜ ಏವ ಛ ಇತಿ ಶಬ್ದ ನಿರ್ಣಯೇ. ಸಂತೋಷಃ ತೃಪ್ತಿಃ ಆಪೂರ್ತಿಃ ಪ್ರೀತಿಃ ಪರ್ಯಾಯವಾಚಕ ಇತಿ ಅಭಿಧಾನಾತ್. ತೃಪ್ತಿ ಮತ್ತು ಸಂತೋಷ ಶಬ್ದಗಳು ಪರ್ಯಾಯ ಶಬ್ದಗಳು. ಆದರೂ ಪರಮಾತ್ಮನ ಪ್ರಸಾದದಿಂದ ತೃಪ್ತಿ ಪಡೆಯತಕ್ಕವನು ಮತ್ತು ಪರಮಾತ್ಮನಿಂದಲೇ ತೃಪ್ತಿಯನ್ನು ಪಡೆಯತಕ್ಕವನು ಎಂದು ಸಮಾಸ ಭೇದದಿಂದ ಅರ್ಥದಲ್ಲಿ ವ್ಯತ್ಯಾಸ ಇಟ್ಟುಕೊಳ್ಳಬಾರದು. ಹೀಗೆ ಅರ್ಥೈಸುವಿಕೆ ಪುನರುಕ್ತಿ ದೋಷ ಪರಿಹಾರವಾಗುತ್ತದೆ. ಆಗ್ನೇಯ ಪುರಾಣದಲ್ಲಿ ಮುಕ್ತನು ವಿಧಿಗೆ ವಿಷಯವನ್ನಲ್ಲವೆಂದು ವಿಷ್ಣುವಿನ ಪ್ರಸಾದದಿಂದ ಆನಂದ ಉಳ್ಳವನು. ವಿಷ್ಣುವಿನ ಪ್ರಸಾದದಿಂದಲೇ ಇನ್ನಿತರ ವಸ್ತುಗಳಲ್ಲಿ ಅಲಂಬುದ್ಧಿ ಉಳ್ಳವನು ಮತ್ತು ವಿಷ್ಣುವಿನ ದರ್ಶನದಿಂದ ಅಮಿತವಾದ ಆನಂದ ಹೊಂದಿ ಇನ್ನಿತರ ವಸ್ತುಗಳಲ್ಲಿ ಅತ್ಯಂತ ಅಲಂಬುದ್ಧಿಯುಳ್ಳ ಮುಕ್ತನು ವಿಧಿಗೆ ವಿಷಯನಲ್ಲ ಎಂದು ತಿಳಿಸುತ್ತದೆ. ರತಿ ಅಂದರೆ ಪರಮಾತ್ಮನ ದರ್ಶನದಿಂದ ಆಗುವ ಆನಂದ. ತೃಪ್ತಿ ಅಂದರೆ ಕೃತಕೃತ್ಯತಾ ಭಗವಂತ ನಮ್ಮನ್ನು ರಕ್ಷಿಸುತ್ತಿರುವುದನ್ನು ತಿಳಿದು. ಪ್ರೀತಿ ಅಂದರೆ ಸ್ನೇಹ. ಇದು ಉಪಕಾರಾದ ಕಾರ್ಯಗಳಿಂದ ಉಂಟಾದದ್ದು ಮತ್ತು ಸ್ವಾಭಾವಿಕವಾದದ್ದು ಎಂದು ಎರಡು ವಿಧ. ಯಸ್ಸು ಯಾರು ಅಸಂಪ್ರಜ್ಞಾ ಸ್ಥಿತಿಯಲ್ಲಿರುವ ಮಾನವ ಅಂದರೆ ಅಪರೋಕ್ಷ ಜ್ಞಾನಿಯೋ ಅಂತಹವನು ಭಗವಂತನ ಕಾಣುವಿಕೆಯಿಂದ ಉಂಟಾದ ಸುಖವನ್ನು ಅಷ್ಟೇ ಅನುಭವಿಸುವವನು ಹೊರತು ಬೇರೆಡೆ ಆಸಕ್ತಿ ಇಡುವನಲ್ಲ ಎಂದು ತಾತ್ಪರ್ಯ. ಭಗವಂತನು ಅತಿಶಯವಾದ ಸುಖವನ್ನು ಕೊಟ್ಟು ಆತ್ಮನ್ನೇವ ಸಂತುಷ್ಟ ಬೇರೆ ಪದಾರ್ಥಗಳಲ್ಲಿ ಸರ್ವಾತ್ಮನ ವಿರಕ್ತಿಯನ್ನು ಉಂಟು ಮಾಡುತ್ತಾನೆ. ಮಾನವ ಅಂದರೆ ಈ ಶ್ಲೋಕದಲ್ಲಿ ಹೇಳಿರುವುದರಿಂದ ಅಪರೋಕ್ಷ ಜ್ಞಾನಿಯು ಮಾತ್ರ ಅಸಂಪ್ರಜ್ಞಾ ಸಮಾಧಿಯನ್ನು ಹೊಂದಬಲ್ಲ. ಇಂಥವನಿಗೆ ಕಾರ್ಯಂ ಕರ್ತವ್ಯವಾದ ಸಂಧ್ಯಾವಂದನಾದ ಯಾವ ಕರ್ಮವೂ ಕೂಡ ನ ವಿದ್ಯತೆ ಇರುವುದಿಲ್ಲ ಎಂಬುದು ಕೃಷ್ಣನ ಅಂದರೆ ವೇದವ್ಯಾಸರ ಅತ್ಯಂತ ಪ್ರಮುಖವಾದ ವಾಕ್ಯವಾಗಿದೆ. ನಹಿ ಕ್ಷಣಮಪಿ ತಿಷ್ಠನ್ ಜಾತ ಕರ್ಮಕೃತು ಎಂಬುದು ಕೃಷ್ಣನ ವಾಕ್ಯ. ಅಸಂಪ್ರಜ್ಞಾ ಸಮಾಧಿಯಲ್ಲಿ ಅವನಿಗೆ ತತ್ರ ಕಾರ್ಯ ನೈವೇದ್ಯತೆ ಎಂಬುದು ಕೃಷ್ಣನ ವಾಕ್ಯ. ಹೀಗೆ ಒಂದು ವಾಕ್ಯದಲ್ಲಿ
ವಿಧಿಯನ್ನು ಹೇಳಿ ಮತ್ತೊಂದರಲ್ಲಿ ನಿಷೇಧವನ್ನು ಹೇಳುತ್ತಿರೋದ್ರಿಂದ ಇದರ ವ್ಯತ್ಯಾಸವನ್ನು ತಿಳಿದುಕೊಳ್ಳಬೇಕು. ಮೊದಲನೇ ಕರ್ಮ ಎಲ್ಲ ಬಾಹ್ಯ ಕರ್ಮದಲ್ಲಿ ಇರತಕ್ಕಂಥ ಅವರಿಗೆ ಕರ್ಮ ಎಂಬುದು ನಿತ್ಯವಾಗಿರುತ್ತದೆ. ಯಾರು ಮಾನವ ಅಂದರೆ ಮನೋಬೋಧದಾತ ರೂಪವಾಗಿ ತಮ್ಮಲ್ಲೇ ತಾವು ಸುಖವನ್ನು ಬಯಸುವರು, ಆತ್ಮನ್ನೇವ ಸಂತುಷ್ಟ, ಅವರಿಗೆ ಅಲಂಬುದ್ಧಿ ಉಂಟಾಗುವುದರಿಂದ ಅವರಿಗೆ ನಿತ್ಯ ಕರ್ಮವು ನಿಷೇಧ ರೂಪವಾಗಿರುತ್ತದೆ. ನಿಷೇಧ ರೂಪ ಅಂದರೆ ಏನು? ಮಾಡಬಾರದು ಎಂದಲ್ಲ, ಮಾಡುವುದರಿಂದ ಏನು ಪ್ರಯೋಜನವಿಲ್ಲ, ಮಾಡುವ ಸಮಯವನ್ನು ಅವರು ಭಗವಂತನಲ್ಲೇ ಇಟ್ಟಿರುವುದರಿಂದ ಎಲ್ಲ ಕಾರ್ಯದ ಅತಿ ಉತ್ಕೃಷ್ಟವಾದ ಫಲ ಅಂದರೆ ಏನು? ಭಗವಂತನ ಕಾಣುವುದೇ ಆಗಿದೆ. ಆದ್ದರಿಂದ ಆ ಸಮಯದಲ್ಲಿ ಈ ನಿತ್ಯವಾದ ಕರ್ಮಗಳಿಗೆ ಜಾಗವಿಲ್ಲ ಎಂದರ್ಥ. ಈ ರೀತಿಯಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು. ಲೋಕದಲ್ಲಿ ಒಂದು ಕೆಲಸವನ್ನು ಮಾಡುವಾಗ ನಾವು 10 ಪರಿಕರವಾದ ಕೆಲಸವನ್ನು ಮಾಡಿರುತ್ತೇವೆ. ಅದು ಫಲರೂಪವಾದ ಆ ಕೆಲಸದ ಫಲವನ್ನು ನಾವು ಹೊಂದುತ್ತಿರುವಾಗ ಮತ್ತೆ ಪರಿಕರವನ್ನು ನಾವು ಗಮನಿಸಬೇಕಾಗಿಲ್ಲ. ಹೇಗೋ ಹಾಗೆ ಸಮಾಧಿಸ್ಥನಾದ ಮಾನವ ಮನೋಬೋಧದಾತೆ ಒಳ್ಳೆದ ಜ್ಞಾನಿ ಅಸಂಪ್ರಜ್ಞಾ ಸಮಾಧಿಯಲ್ಲಿದ್ದಾಗ ಎಲ್ಲ ಕಾರ್ಯಗಳು, ಎಲ್ಲ ವಿಧಿ ನಿಷೇಧಗಳು, ನಿತ್ಯ ಸಂಧ್ಯಾವಂದನೆಯ ಸತ್ಕರ್ಮಗಳು ಯಾತಕ್ಕೋಸ್ಕರ ಮಾಡಬೇಕು? ಭಗವಂತನ ಅಸಂಪ್ರಜ್ಞಾ ಸಮಾಧಿಯಲ್ಲೇ ಕಾಡೋಕ್ಕೋಸ್ಕರ ಮಾಡಬೇಕು. ಅಸಂಪ್ರಜ್ಞಾ ಸಮಾಧಿಯಲ್ಲೇ ಕುಳಿತವನಿಗೆ ಸಂಧ್ಯಾವಂದನೆ ಆಗಲಿ ಯಾವ ಕರ್ಮವೂ ಸಹ ಕಡ್ಡಾಯವಲ್ಲ ಎಂಬುದೇ ಅಭಿಪ್ರಾಯ. ಆದ್ದರಿಂದ ಕೃಷ್ಣನ ಆ ವಾಕ್ಯಕ್ಕೂ ಈ ವಾಕ್ಯಕ್ಕೂ ವಿರೋಧವಿಲ್ಲ. ಅದು ಹೇಳ್ತಕ್ಕಂಥ ಬಾಹ್ಯ ಸ್ಥಿತಿಯಲ್ಲಿ, ಇದು ಹೇಳ್ತಕ್ಕಂಥದ್ದು ವಿಶೇಷವಾದ ಸ್ಥಿತಿಯಲ್ಲಿ ಎಂದು ತಿಳಿದುಕೊಳ್ಳಬೇಕು. ಮನುಷ್ಯನಿಗೆ ಕೈ ಕಾಲು ಎಲ್ಲವೂ ಸರಿಯಾಗಿದ್ದಾಗ ಅವನು ನಡೆಯಬಹುದು, ಮಾತನಾಡಬಹುದು, ನೋಡಬಹುದು ಅಂತ ಹೇಳಬೇಕು. ಯಾರಿಗೆ ಅಂಗವೇ ಊನವಾಗಿದ್ದಾಗ ಕುಂಟನಿಗೆ ನಡೆಯಬೇಕು ಅಂತ ಹೇಳಿದರೆ ಹೇಗೆ ಬೋಧಿತವಾಗುತ್ತದೆ? ಕೈ ಇಲ್ಲದವನಿಗೆ ಮಾಡಬೇಕು ಅಂದರೆ ಹೇಗೆ ಬೋಧಿತವಾಗುತ್ತದೆ? ಕಣ್ಣಿಲ್ಲದವನಿಗೆ ನೋಡಬೇಕು ಅಂದರೆ ಹೇಗೆ ಬಾಧಿತವಾಗುತ್ತದೆ? ಹೇಗೋ ಇದು ನಿಷೇಧ ರೂಪಕವಾದದ್ದು. ಅಂದರೆ ಇಲ್ಲಿ ಅಂಗಶೂನ್ಯವಾಗಿ ಇದು ದೋಷರೂಪವಾದದ್ದು. ಆದರೆ ಗುಣರೂಪವಾದದ್ದು ಯಾವುದು? ಭಗವಂತನನ್ನೇ ಕಾಣುವಿಕೆ, ಭಗವಂತನಲ್ಲೇ ನೆಲೆಸಿರುವಿಕೆ. ಇದನ್ನು ಸ್ಥಿತಪ್ರಜ್ಞಸ್ ಅಂತ ಹೆಸರು. ಎಲ್ಲರೂ ನಾವು ಅಲಂಬುದ್ಧಿಯನ್ನು ಹೊಂದಿ ಭಗವಂತನಲ್ಲೇ ಕೇಂದ್ರೀಕೃತವಾಗುವುದಕ್ಕೆ ಸ್ಥಿತಪ್ರಜ್ಞ ಅಂತ ಹೆಸರು. ಆದ್ದರಿಂದ ಅದು ಫಲರೂಪವಾಗಿರುವುದರಿಂದ ಕಾರ್ಯರೂಪಕ್ಕೆ ಅಂಗರೂಪವಾದ ಕಾರ್ಯಗಳನ್ನು ಮಾಡುವ ಅವಶ್ಯಕತೆ ಇಲ್ಲ ಎಂದೇ ಇದರ ತಾತ್ಪರ್ಯ. ಇದನ್ನು ನಾವು ಚೆನ್ನಾಗಿ ತಿಳಿದುಕೊಳ್ಳಬೇಕು. ಇದು ಯಾತಕ್ಕೋಸ್ಕರವಾಗಿ ಕೃಷ್ಣ ಹೇಳಿದ ಅಂದರೆ ಜೀವರ ಕರ್ತೃತ್ವ ಮತ್ತು ಪ್ರಯತ್ನ ಕರ್ಮದ ಬಗ್ಗೆ ಯಾವ ಕಾಲದಲ್ಲಿ ಹೇಗೆ ವಿಶಿಷ್ಟ ಪ್ರಯೋಗವನ್ನು ಮಾಡಬೇಕು ಎಂಬುದನ್ನು. ರಾತ್ರಿ ಮಲಗಿಕೊಳ್ಳುವಾಗ ಊಟ ಮಾಡುತ್ತೇವೆ ಎಂದು ನಾವು ಸಾಹಸ ಪಡಬಾರದು. ಊಟ ಮಾಡುವಾಗ ನಿದ್ರಿಸುತ್ತೇನೆ ಅಂತ ನಾವು ಸಾಹಸ ಪಡಬಾರದು. ಯಾವ ಕಾಲದಲ್ಲಿ ಏನು ಕೆಲಸ ಮಾಡಬೇಕು, ಯಾವುದು ಕೆಲಸ ಅಲ್ಲಿ ವಿಧಿರೂಪವಾಗಿರುತ್ತದೆ ಮತ್ತು ನಿಷೇಧ ರೂಪವಾಗಿರುತ್ತದೆ ಎಂಬ ವಿವೇಚನೆಯನ್ನು ಮಾಡಿಕೊಳ್ಳಬೇಕು. ವಿವೇಚನೆಯೇ ಬುದ್ಧಿಯಲ್ಲಿ ಆಗತಕ್ಕಂಥದ್ದು. ಅದಕ್ಕೆ ಅವಬೋಧನೆಯ ಧಾತು ಎಂಬತಕ್ಕಂಥದ್ದು. ಈ ವಿವೇಚನೆ ಶಕ್ತಿ ಎಂಬುದು ಪ್ರಯತ್ನದಿಂದ ವ್ಯವಸಾಯಾತ್ಮಕ ಬುದ್ಧಿರೇಖೆಯ ಕುರುನಂದನ ಎಂಬುದು ಮುಂದೆ ಶ್ರೀಕೃಷ್ಣನೇ ತಿಳಿಸುತ್ತಾನೆ. ಇದನ್ನು ನಾವು ಬುದ್ಧಿಯಲ್ಲಿ ಸಂಯೋಜನೆ ಮಾಡಿಕೊಂಡು ವಿಮರ್ಶೆ ಮಾಡತಕ್ಕಂಥ ವಿಷಯವಾಗಿದೆ. ಆದ್ದರಿಂದ ಒಂದು ಕಡೆ ವಿಧಿ, ಅದೇ ಇನ್ನೊಂದು ಕಡೆ ನಿಷೇಧ ಎಂಬುದನ್ನು ವ್ಯತ್ಯಾಸವಾಗಿ ವಿರುದ್ಧವಾಗಿದೆ ಅಂತ ನಾವು ತಿಳಿಯಬಾರದು ಎಂಬ ವಿವರಣೆ ಈ ಭಗವದ್ಗೀತೆಯ ವಿಶಿಷ್ಟವಾದ ಈ ಶ್ಲೋಕದಲ್ಲಿ ಶ್ರೀಮದ್ ಆಚಾರ್ಯ ನಮಗೆ ತಿಳಿಸಿಕೊಟ್ಟಿದ್ದಾರೆ. ಇದರಿಂದ ನಾವು ತಿಳಿಯಬೇಕಾದ ಏನು? ಅಕ್ರೂರ ವರದ, ಅಂಬರೀಷ ವರದ, ನಾರದ ವರದ, ಮುಚುಕುಂದ ವರದ ಇವರೆಲ್ಲರೂ ಸಹ
ಅವರದೇ ಆದ ಮಾರ್ಗದಲ್ಲಿ ಭಗವಂತನ ಕಂಡ ಮೇಲೆ ಅವರಿಗೆ ಉಳಿದ ಯಾವ ಕರ್ಮವೂ ಮಾಡುವ ಅವಶ್ಯಕತೆ ಇರಲಿಲ್ಲ. ಅವರೆಲ್ಲರೂ ಸ್ಥಿತಪ್ರಜ್ಞರಾದರು. ಆತ್ಮನ್ನೇವರತಿಹಿ, ಅವರು ಸಹಜವಾದ ಸುಖವನ್ನು ಅವರು ಅನುಭವಿಸಿದರು, ಮುಕ್ತಪ್ರಾಯರಾದರು ಎಂದರ್ಥ. ಇಂತಹ ವಿಶೇಷವಾದ ಜ್ಞಾನ ಬೋಧಿಸಿದ ಶ್ರೀ ಪುರಂದರದಾಸರಿಗೆ ಅನಂತ ನಮಸ್ಕಾರವನ್ನು ಸಲ್ಲಿಸಿ ಅವರ ಅಂತರ್ಯಾಮಿ ಪುರಂದರ ವಿಠಲನಿಗೆ ಭೂಯಿಷ್ಠಾಂತೆ ನಮ್ಮ ಉಕ್ತಿಂಬಿದೆ ಮಾಂದೆ ವಿನಮ್ರವಾಗಿ ನಮಿಸಿ, ಇಂತಹ ಶ್ರೇಷ್ಠ ಜ್ಞಾನ ನಮಗೆ ಒದಗಿಸಲು ಸಾಧ್ಯವಾದದ್ದು ಕೇವಲ ಮನುಷ್ಯ ಜನ್ಮದಲ್ಲಿ ಮಾತ್ರ. ಈ ಮನುಷ್ಯ ಜನ್ಮಕ್ಕೆ ಕಾರಣಕರ್ತರಾದ ತಂದೆ ತಾಯಿಗಳ ಅನುಗ್ರಹ ರೂಪವನ್ನು ಚಿಂತಿಸಿ ಅವರಿಗೆ ನಮಸ್ಕರಿಸೋಣ. ತಂದೆ ತಾಯಿ ಇರುವಿಗೆ ನೆರವಾದ ಗುರು ಹಿರಿಯರನ್ನು ಸ್ಮರಿಸಿ ಅವರ ನಮಸ್ಕರಿಸೋಣ. ಇವರಲ್ಲಿ ತತ್ವಾಭಿಮಾನಿ ದೇವತೆಗಳು ನಿಂತು ಈ ಜ್ಞಾನವನ್ನು ತಿಳಿಸಿದ್ದರಿಂದ ಅದೃಶ್ಯರಾಗಿ ನಿಂತ ಭಗವಂತನ ಆಜ್ಞೆಯಂತೆ ನಡೆದ ಅನಂತ ದೇವತೆಗಳ ಸ್ಮರಣೆ ಅನುಗ್ರಹವನ್ನು ನಾವು ಸ್ಮರಿಸಿ ಅವರ ನಮಸ್ಕರಿಸೋಣ. ನಂತರ ಈ ದೇವತೆಗಳೆಲ್ಲರೂ ದೇವೋತ್ತಮನಾದ ವಾಯುದೇವರ ಅಣತಿಯಂತೆ, ದೇವತೆಗಳ ಆಜ್ಞೆಯಂತೆ, ಅವರ ನಿಯಾಮಕದಲ್ಲಿ, ಅವರ ಯಜಮಾನತ್ವದಲ್ಲಿ, ಅವನ ಮೇಲ್ವಿಚಾರದಲ್ಲಿ ಮಾಡಿರುವುದರಿಂದ ಜೀವೋತ್ತಮರಾದ ವಾಯುದೇವರ ವಿಶೇಷವಾದ ಅನುಗ್ರಹವನ್ನು ನಾವು ಸದಾ ಸ್ಮರಿಸಲೇಬೇಕು. ಅವರ ಪ್ರತಿಯೊಬ್ಬ ಜೀವರಲ್ಲಿ ಉಸಿರಾಗಿ ನಿಂತು ನಮ್ಮ ಶಕ್ತಿಯನ್ನು ಕೊಟ್ಟು, ಬುದ್ಧಿಯಲ್ಲಿ ಕೊಟ್ಟು ಪ್ರೇರಣೆ ಮಾಡಿ ಈ ಅರ್ಥಾನುಸಂಧಾನ ಮಾಡುತ್ತಿದ್ದಾರೆ. ಆದ್ದರಿಂದಲೇ ಅವರಿಗೆ ಮೂಲಗುರು, ಆದಿಗುರು ಎಂದು ನಾವು ತಿಳಿತಾ ಇದ್ದೇವೆ. ಇದು ಭಗವಂತನಿಗೆ ಪ್ರಧಾನಾಂಗ ಹಿ ಮಾರುತಿ ಎಂಬ ಹೇಳಿದ್ರಿಂದ ಭಗವಂತನನ್ನು ತಿಳಿಸಿಕೊಡುವ ಮುಖ್ಯ ಗುರು ಅಂದರೆ ನಮ್ಮ ವಾಯುದೇವರು. ಅವರೇ ಹನುಮ, ಭೀಮ, ಮಧ್ವಾವತಾರಿಯಾಗಿರ್ತಕ್ಕಂಥವರು. ಇವರನ್ನು ಅತ್ಯಂತ ವಿನಮ್ರವಾಗಿ ನಮಿಸಬೇಕು. ಇವರೆಲ್ಲರೂ ಅಸ್ವತಂತ್ರರು, ಸ್ವತಂತ್ರರಾದ ಲಕ್ಷ್ಮೀನಾರಾಯಣ ಮಾತ್ರ. ಇವರೆಲ್ಲರೂ ಕಾರ್ಯದರ್ಶಿಗಳು ಇದಂತೆ. ಆದರೆ ಮುಖ್ಯ ನಿಯಾಮಕನಾರು ಭಗವಂತ. ಅವನೇ ನಮ್ಮ ಬಿಂಬರೂಪ ಭಗವಂತ. ಅವನೇ ಇವರಲ್ಲಿ ನಿಂತು ಈ ಕೆಲಸವನ್ನು ಮಾಡಿದ್ದರಿಂದ ಆ ಭಗವಂತನ ನಾವು ವಿಶೇಷವಾಗಿ ನಮಸ್ಕರಿಸಬೇಕು. ಆ ಭಗವಂತನಲ್ಲಿದ್ದಾನೆ, ಬಿಂಬರೂಪನಾಗಿ ನಮ್ಮ ಹೃದಯದಲ್ಲೇ ಇದ್ದಾನೆ. ವಿಶ್ವವ್ಯಾಪಕನಾಗಿ ಎಲ್ಲ ಜೀವರ ಹೃದಯದಲ್ಲಿ ಇದ್ದಾನೆ. ಇದನ್ನು ನಾವು ತಿಳಿದುಕೊಂಡಾಗ ಇದಕ್ಕೆ ಬಿಂಬೋಪಾಸನೆ ಎಂದೆನಿಸುವುದು. ಈ ಬಿಂಬನನ್ನು ಸಂತುಷ್ಟ ಮಾಡಿದರೆ ಕಿಮಲಬ್ಧಂ ಪ್ರಸನ್ನೇ ಶ್ರೀನಿಕೇತನೇ, ನಮಗೆ ಬೇಕು ಎಂಬತಕ್ಕಂಥ ಅದಕ್ಕೆ ಎಲ್ಲಿಯೂ ಸಹ ಸಂಕೋಲೆಯೇ ಇರುವುದಿಲ್ಲ. ನಮಗೆ ಬೇಕೆನಿಸುವುದು ಎಲ್ಲವನ್ನೂ ಕೊಡಬೇಕಲ್ಲಂಥ ಭಗವಂತ ನಮ್ಮ ಬಿಂಬರೂಪ. ಆದ್ದರಿಂದ ಆ ಬಿಂಬನನ್ನು ನಾವು ಯಾವ ರೀತಿ ಸ್ಮರಿಸಬೇಕು, ಏನು ಕೊಂಡಾಡಬೇಕು ಅಂದರೆ ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ, ಭೂಯಿಷ್ಠಾಂತೆ ನಮ ಉಕ್ತಿಮಿದೇಮ ಅಂತೇಳಿ ವಿನಮ್ರವಾಗಿ ನಮಿಸೋಣ. ಭಾರತೀಯ ರಮಣ ಮುಖ್ಯ ಪ್ರಾಣ ಅಂತ ಹೇಳ್ತಾ ಶ್ರೀಕೃಷ್ಣಾರ್ಪಣಮಸ್ತು. ಹರಿ ಓಂ, ಹರಿ ಓಂ, ಹರಿ ಓಂ.